ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಭಾರತ ಸಂವಿಧಾನ ಅಧ್ಯಾಯ 2 10 ಅಂಕದ ಪ್ರಶ್ನೋತ್ತರಗಳು ಸಂಪೂರ್ಣವಾದ ಮಾಹಿತಿ ನಿರಂತರ ಅಪ್ಡೇಟ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೇ ಲಿಸ್ಟ್ ಅನ್ನು ನೋಡಿ. ಮೂಲಭೂತ ಹಕ್ಕುಗಳನ್ನು ವಿವರಿಸಿ. ಭಾರತ ಸಂವಿಧಾನ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಭಾರತ ಪೌರರಿಗೆ ಮೂಲಭೂತ ಹಕ್ಕುಗಳನ್ನು ನಮೂದಿಸಲಾಗಿದೆ. ನಮ್ಮ ಸಂವಿಧಾನ ರಚನಾಕಾರರು ಅಮೆರಿಕ ಸಂವಿಧಾನದ ಹಕ್ಕುಗಳ ಮಸೂದೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ಭಾರತೀಯ ಸಂವಿಧಾನದಲ್ಲೂ ಅಳವಡಿಸಿದ್ದಾರೆ. ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತ ಹಕ್ಕುಗಳಾಗಿವೆ. ಸಂವಿಧಾನಾತ್ಮಕ ಲಭ್ಯವಾಗಿರುವ ಹಕ್ಕುಗಳಾಗಿವೆ. ಪ್ರಜೆಗಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅತ್ಯವಶ್ಯಕವಾಗಿವೆ. ಸಂವಿಧಾನ ಜಾರಿಗೆ ಬಂದಾಗ ಭಾರತ ಪೌರರಿಗೆ 7 ಮೂಲಭೂತ ಹಕ್ಕುಗಳು ಲಭ್ಯವಾಗಿದ್ದವು. ಅವುಗಳೆಂದರೆ 1. ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ. 2. ಸ್ವತಂತ್ರದ ಹಕ್ಕು 19ರಿಂದ 22ನೇ ವಿಧಿವರೆಗೆ. 3. ಶೋಷಣೆಯ ವಿರುದ್ಧ ಹಕ್ಕು 23 ಮತ್ತು 24ನೇ ವಿಧಿ. 4. ಧಾರ್ಮಿಕ ಸ್ವತಂತ್ರದ ಹಕ್ಕು 25ರಿಂದ 28ನೇ ವಿಧಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30. ಆಸ್ತಿ ಹಕ್ಕು 31ನೇ ವಿಧಿ. ಪ್ರಸ್ತುತ ಈ ಆಸ್ತಿ ಹಕ್ಕನ್ನ ತೆಗೆಯಲಾಗಿದೆ, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ಸಂವಿಧಾನದ 44ನೆಯ ತಿದ್ದುಪಡಿಯ ಮಾಡುವ ಮೂಲಕ ಈ ಆಸ್ತಿ ಹಕ್ಕನ್ನ ತೆಗೆದುಹಾಕಿ ಸಾಮಾನ್ಯ ಹಕ್ಕನ್ನಾಗಿ ಮಾಡಲಾಗಿದೆ. 300A ಅನ್ನುವಲ್ಲೇ ಈ ಹಕ್ಕನ್ನ ಸಾಮಾನ್ಯ ಹಕ್ಕನ್ನಾಗಿ ಸೇರಿಸಲಾಗಿದೆ. 7. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ವಿಧಿ 32. ಸಮಾನತೆಯ ಹಕ್ಕು ವಿಧಿ 14ರಿಂದ 18ನೇ ವಿಧಿ. ಸಂವಿಧಾನದ 14ರಿಂದ 18ನೆಯ ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ವಿವರಣೆಯನ್ನ ನೀಡುತ್ತವೆ. ಆ ವಿಧಿಗಳು ಭಾರತ ಪೌರರಿಗೆ ವಿವಿಧ ಸಮಾನತೆಗಳನ್ನು ದೃಢೀಕರಿಸುತ್ತವೆ. 14ನೇ ವಿಧಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕಾನೂನಿನ ಮುಂದೆ ಸಮಾನರು ಹಾಗೂ ಸಮಾನವಾದ ರಕ್ಷಣೆಯನ್ನ ಪಡೆಯುವುದನ್ನು ದೃಢಪಡಿಸಿದೆ. ವಿಧಿ 15 ಲಿಂಗ, ಜಾತಿ, ವರ್ಣ, ಹುಟ್ಟಿದ ಸ್ಥಳ, ಧರ್ಮ, ಶೈಕ್ಷಣಿಕ ಅರ್ಹತೆ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದು ನಿಷೇಧಿಸಿದೆ. ವಿಧಿ 16 ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ನೀಡುವಾಗ ಯಾವುದೇ ತಾರತಮ್ಯ ಮಾಡುವುದನ್ನು ನಿಷೇಧಿಸಿದೆ. ವಿಧಿ 17 ಅಸ್ಪೃಶ್ಯತೆ ಆಚರಣೆ ಮತ್ತು ಆಚರಣೆಗೆ ಪ್ರೋತ್ಸಾಹ ನೀಡುವುದು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ. 18ನೇ ವಿಧಿಯು ಬಿರುದುಗಳನ್ನು ಸ್ವೀಕರಿಸುವುದು ನಿಷೇಧಿಸಿದೆ. ಭಾರತ ಸರ್ಕಾರ ಅನುಮತಿ ಇಲ್ಲದೆ ವಿದೇಶಿ ಬಿರುದುಗಳನ್ನು ಸ್ವೀಕರಿಸುವುದನ್ನು ನಿಷೇಧಿಸಿದೆ. ಸ್ವತಂತ್ರದ ಹಕ್ಕು ಭಾರತದ ಪೌರರಿಗೆ ವಿವಿಧ ಸ್ವತಂತ್ರಗಳನ್ನು ಕಲ್ಪಿಸಿದೆ. ಇವುಗಳೆಂದರೆ ವಿಧಿ 19ರಲ್ಲಿ ವಿವರಿಸುತ್ತದೆ. ಮಾತನಾಡುವ ಮತ್ತು ಅಭಿವ್ಯಕ್ತ ಸ್ವತಂತ್ರ, ಭಾರತಾದ್ಯಂತ ಸಂಚರಿಸುವ ಸ್ವತಂತ್ರ, ಭಾರತದ ಯಾವುದೇ ಭಾಗಗಳಲ್ಲಿ ವಾಸವಾಗುವಂಥ ಸ್ವತಂತ್ರ, ಕಾನೂನು ಮಾನ್ಯ ಮಾಡಿರುವ ಯಾವುದೇ ವ್ಯಾಪಾರ ಮತ್ತು ಉದ್ಯೋಗ ನಿರ್ವಹಿಸುವ ಸ್ವತಂತ್ರ. ವಿಧಿ 20ನೇ ಅಪರಾಧಿಗಳಿಗೆ ಸಂಬಂಧಿಸಿದಂತೆ ಶಿಕ್ಷೆ ವಿಧಿಸುವುದರ ಬಗ್ಗೆ ವಿವರಿಸುತ್ತದೆ. ಯಾವುದೇ ವ್ಯಕ್ತಿ ಒಂದು ಅಪರಾಧಕ್ಕೆ ಒಮ್ಮೆ ಶಿಕ್ಷೆಯನ್ನ ವಿಧಿಸಬೇಕು. 2. ಅಪರಾಧಿಯನ್ನ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ ಎಂಬುದನ್ನು ತಿಳಿಸುತ್ತದೆ. 1ನೇ ವಿಧಿಯು ಕಾನೂನು ವಿಧಿಸಿದ ಮಾರ್ಗಗಳನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗದಿಂದ ಯಾವುದೇ ವ್ಯಕ್ತಿಯ ಪ್ರಾಣವನ್ನು ಕಸಿಯುವ ಹಕ್ಕು ಯಾರಿಗೂ ಇಲ್ಲ ಎಂದಿದೆ. 21A ವಿಧಿಯು ಯಾವುದೇ ವ್ಯಕ್ತಿಯು ಅಕ್ರಮ ಬಂಧನವನ್ನು ನಿಷೇಧಿಸುತ್ತದೆ.
ಶೋಷಣೆಯ ವಿರುದ್ಧ ಹಕ್ಕು. 23ನೇ ವಿಧಿಯು ಬಲವಂತದ ದುಡಿಮೆ, ಗುಲಾಮಗಿರಿ ಹಾಗೂ ಮಹಿಳೆಯರು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಕ್ಕೆ ಬಳಸುವುದನ್ನು ನಿಷೇಧಿಸಿದೆ. 24ನೇ ವಿಧಿಯು 14ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಮತ್ತು ಕಷ್ಟಕರವಾದ ದುಡಿಮೆಯಲ್ಲಿ ತೊಡಗಿಸುವುದನ್ನು ನಿಷೇಧಿಸಿದೆ. ಧಾರ್ಮಿಕ ಸ್ವತಂತ್ರ. ಈ ಹಕ್ಕಿನ ಅಡಿಯಲ್ಲಿ ಭಾರತೀಯರಿಗೆ 25ನೇ ವಿಧಿ ಅನ್ವಯ ಪ್ರತಿಯೊಬ್ಬ ಪೌರನು ತನಗೆ ಆತ್ಮಸಾಕ್ಷಿ ಅನುಗುಣವಾಗಿ ತನಗೆ ಸರಿ ಎನಿಸಿದಂಥ ಧರ್ಮವನ್ನು ಅನುಸರಿಸುವ ಸ್ವತಂತ್ರ. 26ನೇ ವಿಧಿಯ ಪ್ರಕಾರ ಧರ್ಮ ಪ್ರಚಾರ ಮಾಡುವ ಸ್ವತಂತ್ರವಿದೆ. ಧರ್ಮ ಪ್ರಚಾರಕ್ಕಾಗಿ ತನ್ನದೇ ಆದಂಥ ಧರ್ಮ, ಧಾರ್ಮಿಕ ಸಂಸ್ಥೆ, ಚಾರಿಟೇಬಲ್ ಟ್ರಸ್ಟ್ಗಳನ್ನು ಸ್ಥಾಪಿಸುವುದು, ತಮ್ಮದೇ ಆದಂಥ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವುದು. 27ನೇ ವಿಧಿಯ ಪ್ರಕಾರ ಧಾರ್ಮಿಕ ಕಾರ್ಯಗಳಿಗೆ ಯಾರಿಂದಲೂ ಬಲವಂತವಾಗಿ ವಂತಿಗೆಯನ್ನು ಸ್ವೀಕರಿಸುವುದನ್ನು ನಿಷೇಧಿಸಿದೆ. 28ನೇ ವಿಧಿಯ ಪ್ರಕಾರ ರಾಜ್ಯದಿಂದ ಅಥವಾ ರಾಜ್ಯದ ಅನುದಾನ ಪಡೆದಿರುವ ನಡೆಸುತ್ತಿರುವಂಥ ಶೈಕ್ಷಣಿಕ ಸಂಸ್ಥೆಗಳಿಗೆ ಹಾಜರಾಗುವ ವ್ಯಕ್ತಿಯ ಪೂರ್ವಾನುಮತಿ ಇಲ್ಲದೆ ಧಾರ್ಮಿಕ ಶಿಕ್ಷಣವನ್ನು ಬೋಧಿಸುವಂತಿಲ್ಲ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ 29ನೇ ವಿಧಿ ಅನ್ವಯ ಭಾರತದಲ್ಲಿ ವಾಸವಾಗಿರುವ ಪ್ರತಿಯೊಂದು ಜನಾಂಗವು ತಾನು ಹೊಂದಿರುವ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ರಕ್ಷಿಸುವ ಮತ್ತು ಬೆಳೆಸುವ ಅವಕಾಶವನ್ನು ಪಡೆದಿದ್ದಾರೆ. 30ನೇ ವಿಧಿಯು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮವರಿಗೆ ಶಿಕ್ಷಣ ನೀಡಲು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳ ಆಡಳಿತವನ್ನು ನಿರ್ವಹಿಸಿಕೊಂಡು ಬರುವ ಅವಕಾಶ ಕಲ್ಪಿಸಿದೆ. ಸಂವಿಧಾನಾತ್ಮಕ ಪರಿಹಾರ ಹಕ್ಕು. 32ನೇ ವಿಧಿಯು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಕ್ಷಣೆ ಪಡೆಯಲು ಅನುಕೂಲವಾಗುವಂತೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಯಾವುದೇ ವ್ಯಕ್ತಿಗೆ ಯಾವುದೇ ಕಡೆಯಿಂದ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವನ್ನು ಈ ಹಕ್ಕು ಕಲ್ಪಿಸುತ್ತದೆ. ಭಾರತದಲ್ಲಿ ಸರ್ವೋನ್ನತ ಮತ್ತು ರಾಜ್ಯ ಶ್ರೇಷ್ಠ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ 5 ರೀತಿಯ ರಿಟ್ ಅರ್ಜಿಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿವೆ. ಉದಾಹರಣೆಗೆ ಹೇವಿಯಸ್ ಕಾರ್ಪಸ್, ಮಾಂಡಮಸ್, ಪ್ರೊಹಿಬಿಷನ್, ಕೋ ವಾರೆಂಟ್. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ 29ನೇ ವಿಧಿ ಅನ್ವಯ ಭಾರತದಲ್ಲಿ ವಾಸವಾಗಿರುವ ಪ್ರತಿಯೊಂದು ಜನಾಂಗವು ತಾನು ಹೊಂದಿರುವ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ರಕ್ಷಿಸುವ ಮತ್ತು ಬೆಳೆಸುವ ಅವಕಾಶವನ್ನು ಪಡೆದಿದ್ದಾರೆ. 30ನೇ ವಿಧಿಯು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮವರಿಗೆ ಶಿಕ್ಷಣ ನೀಡಲು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳ ಆಡಳಿತವನ್ನು ನಿರ್ವಹಿಸಿಕೊಂಡು ಬರುವ ಅವಕಾಶ ಕಲ್ಪಿಸಿದೆ. ಸಂವಿಧಾನಾತ್ಮಕ ಪರಿಹಾರ ಹಕ್ಕು. 32ನೇ ವಿಧಿಯು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಕ್ಷಣೆ ಪಡೆಯಲು ಅನುಕೂಲವಾಗುವಂತೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಯಾವುದೇ ವ್ಯಕ್ತಿಗೆ ಯಾವುದೇ ಕಡೆಯಿಂದ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವನ್ನು ಈ ಹಕ್ಕು ಕಲ್ಪಿಸುತ್ತದೆ. ಭಾರತದಲ್ಲಿ ಸರ್ವೋನ್ನತ ಮತ್ತು ರಾಜ್ಯ ಶ್ರೇಷ್ಠ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ 5 ರೀತಿಯ
ರಿಟ್ ಅರ್ಜಿಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿವೆ. ಉದಾಹರಣೆಗೆ ಹೇವಿಯಸ್ ಕಾರ್ಪಸ್, ಮಾಂಡಮಸ್, ಪ್ರೊಹಿಬಿಷನ್, ಕೋ ವಾರೆಂಟ್. ರಾಜ್ಯ ನಿರ್ದೇಶಕ ತತ್ವಗಳನ್ನು ಚರ್ಚಿಸಿ. ಭಾರತ ಸಂವಿಧಾನ ಭಾಗ 4 ವಿಧಿ 36ರಿಂದ 51ರವರೆಗೆ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ. ರಾಜ್ಯ ಎಂಬ ಪದ ವಿಶಾಲ ಅರ್ಥಗಳಲ್ಲಿ ಬಳಸಲಾಗಿದೆ. ಕಲ್ಯಾಣೋತ್ಪತ್ತಿಗಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಪರಿಕಲ್ಪನೆಯನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದರ ಮೂಲ ಯಶಸ್ವಿ ಸ್ಪೇನ್ ಗಣರಾಜ್ಯ ಸಂವಿಧಾನದಲ್ಲಿ ದೊರೆಯುತ್ತದೆ. ಸಂವಿಧಾನ ರಚನಾಕಾರರ ಮೇಲೆ ಪ್ರಭಾವ ಬೀರಿದರೂ ಸಫಲತೆಯ ರಾಜ್ಯ ನಿರ್ದೇಶಕ ತತ್ವಗಳ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲು ಕಾರಣವಾಗಿದೆ. ತತ್ವಗಳು ನ್ಯಾಯಾಂಗ ವ್ಯಾಪ್ತಿಗೆ ಬರದಿದ್ದರೂ ಇವುಗಳನ್ನು ಮಹತ್ವ ಬಗ್ಗೆ ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಕೆ.ಟಿ. ಶಾ, ಕೆ.ಎಂ. ಮುನ್ಸಿ ಇವರೇ ಮೊದಲಾದವರು ಒತ್ತಿ ಹೇಳಿದರು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ 4ನೇ ಭಾಗದಲ್ಲಿ ಅತ್ಯಂತ ಮಹತ್ವ ಭಾಗ ಎಂದು ವರ್ಣಿಸಿದ್ದಾರೆ. ದೇಶದ ಸಮಸ್ತ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಒದಗಿಸುವುದು, ಎಲ್ಲ ಕ್ಷೇತ್ರದಲ್ಲಿ ಅವರಿಗೆ ಸ್ವಾತಂತ್ರ್ಯ ಕೊಡುವುದು, ಸಾಮಾಜಿಕ ಸ್ಥಾನಮಾನಗಳಲ್ಲಿ ಸಮಾನತೆಯನ್ನು ಒದಗಿಸುವುದು ಹಾಗೂ ಭಾರತದ ಎಲ್ಲ ರಾಜ್ಯಗಳ ಪ್ರಜೆಗಳಲ್ಲಿ ಸಹೋದರತ್ವ ಭಾವನೆಯನ್ನು ಬೆಳೆಸುವುದು ಮೂಲ ಉದ್ದೇಶವಾಗಿದೆ. ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿರುವ ರಾಜ್ಯ ನಿರ್ದೇಶಕ ತತ್ವಗಳು: 1. ಸಮಾಜವಾದಿ ತತ್ವಗಳು. 2. ಉದಾರವಾದಿ ತತ್ವ. 3. ಗಾಂಧಿವಾದ ತತ್ವ. ಸಮಾಜವಾದಿ ತತ್ವಗಳು ಸಾಮಾಜಿಕ ಜೀವನ ಅಭಿವೃದ್ಧಿಗಾಗಿ ನಾಗರಿಕರ ಜೀವನ ಮಟ್ಟ ಸುಧಾರಿಸುವ ಅಗತ್ಯವಾಗಿದೆ. ರಾಷ್ಟ್ರವು ತನ್ನ ಯಾವುದೇ ನೀತಿಗಳನ್ನು ರೂಪಿಸುವಾಗ ಜನರ ಜೀವನ ಮಟ್ಟ ಸುಧಾರಿಸುವ ಅಂತಿರಬೇಕು. ಜೀವನ ಅತ್ಯವಶ್ಯಕ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವಂತೆ ಮಾಡುವ ಮತ್ತು ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವುದು, ರಾಷ್ಟ್ರದ ಜನರಿಗೆ ಜೀವನ ಅವಶ್ಯಕವಾದ ವಸ್ತುಗಳನ್ನು ಸಾಕಾಗುವ ಪ್ರಮಾಣದಲ್ಲಿ ದೊರೆಯುವಂತೆ ಇರಬೇಕು. ಪ್ರತಿಯೊಬ್ಬ ಪ್ರಜೆಗೂ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ದೊರೆಯುವಂತಿರಬೇಕು. ವೃದ್ಧರಿಗೆ ಅಥವಾ ರೋಗ ರುಜಿನಗಳಿಂದ ದುಡಿಯಲು ಸಾಮರ್ಥ್ಯವಿಲ್ಲದ ಅವರನ್ನು ರಾಷ್ಟ್ರ ರಕ್ಷಿಸಬೇಕು. ರಾಷ್ಟ್ರವು ಕಾಯ್ದೆಗಳ ಮೂಲಕ ಕಾರ್ಮಿಕರ ದುಡಿಯುವ ಪರಿಸರ ಮಾನವೀಯತೆಯನ್ನು ಹೊಂದಿರುವಂತೆ ನೋಡಿಕೊಳ್ಳಬೇಕು. ಕಾರ್ಮಿಕರನ್ನು ಮನುಷ್ಯರಂತೆ ಕಾಣಬೇಕು. ಅವರನ್ನು ಪ್ರಾಣಿಗಳಂತೆ ನೋಡಿಕೊಳ್ಳುವುದು ಸರಿಯಲ್ಲ. ಆದುದರಿಂದಲೇ ಅವರು ಸಂತೋಷದಿಂದ ಕೆಲಸ ಮಾಡುವ ವಾತಾವರಣ ಕಲ್ಪಿಸಬೇಕು. ಸ್ತ್ರೀಯರಿಗೆ ಗರ್ಭಿಣಿಯಾದಾಗ ಮತ್ತು ಹೆರಿಗೆ ಸಮಯದಲ್ಲಿ ಸಹಾಯ ದೊರೆಯುವಂತಿರಬೇಕು. ಕಾರ್ಮಿಕರ ಕಲ್ಯಾಣೋತ್ಪತ್ತಿ ಹಾಗೂ ಮಾನವೀಯತೆಯ ದೃಷ್ಟಿಕೋನದಿಂದ ಮಹತ್ವದ ಒಕ್ಕಲತನ ಮತ್ತು ಉದ್ದಿಮೆಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಜೀವಿಸಲು ಅಗತ್ಯ ವಸ್ತುಗಳು ಸಿಗುವಂತಿರಬೇಕು. ಜೀವನ ಮಟ್ಟ ಸುಧಾರಿಸಬೇಕು. ಸಾಮಾಜಿಕ ಮತ್ತು ರಾಜಕೀಯ ಜೀವನದಲ್ಲಿ ಅಭಿವೃದ್ಧಿ ಹೊಂದುವಂತೆ ಕಾರ್ಯಕ್ರಮಗಳನ್ನು ರಾಷ್ಟ್ರ ಕೈಗೊಳ್ಳಬೇಕು. ಗಾಂಧಿವಾದ ತತ್ವಗಳು ಭಾರತ ಸಂವಿಧಾನ 40ನೇ ವಿಧಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಮಾಡಬೇಕು. ಒಕ್ಕಲತನವನ್ನು ಸರಿಯಾಗಿ ಸಂಘಟಿಸಬೇಕು. ಅದರಲ್ಲಿ ವೈಜ್ಞಾನಿಕ ಪದ್ಧತಿಗಳು ರೂಢಿಸಿಕೊಳ್ಳುವಲ್ಲಿ ತರಬೇತಿ, ದನಕರುಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಆಕಳು ಮತ್ತು ಹಾಲು ಕೊಡುವ ಇತರ ಪ್ರಾಣಿಗಳ ಅವಶ್ಯಕವಾದ ರಕ್ಷಣೆಯನ್ನು ನೀಡಬೇಕು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗದೆ ರಾಷ್ಟ್ರ ಅಭಿವೃದ್ಧಿ ಮುಂದುವರಿಯಲಾರದು.
ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಅಸ್ತಿತ್ವದಲ್ಲಿರಬೇಕು, ಸ್ವಯಂ ಆಡಳಿತ ಸಂಸ್ಥೆಗಳಾಗಿ ಕೆಲಸ ಮಾಡಬೇಕು ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡಬೇಕು. ಉದಾರವಾದ ತತ್ವಗಳು. ಭಾರತವು ಇತರ ರಾಷ್ಟ್ರಗಳೊಂದಿಗೆ ಶಾಂತಿಯುತ ಸಹಜೀವನ ನಡೆಸಲು ಬಯಸುತ್ತದೆ. ರಾಷ್ಟ್ರಗಳೊಂದಿಗೆ ಸಹಕರಿಸಿ ಸ್ನೇಹಮಯವಾದ ವಾತಾವರಣ ಉಂಟುಮಾಡಲು ಯತ್ನಿಸುತ್ತದೆ. ಅಂತಾರಾಷ್ಟ್ರೀಯ ನಿಯಮಗಳಂತೆ ನಡೆಯಲು ಭಾರತ ಯಾವಾಗಲೂ ಬದ್ಧವಾಗಿದೆ. ಐತಿಹಾಸಿಕ ಮತ್ತು ಕಲಾತ್ಮಕ ವಸ್ತುಗಳನ್ನು ರಾಷ್ಟ್ರವು ರಕ್ಷಿಸಿಕೊಂಡು ಬರಬೇಕು ಎಂದು ತಿಳಿಸುತ್ತದೆ. ಇಂತಹ ವಸ್ತುಗಳು ನಾಶವಾಗದಂತೆ, ಇತರ ರಾಷ್ಟ್ರಗಳಿಗೆ ವರ್ಗಾವಣೆಯಾಗದಂತೆ ರಾಷ್ಟ್ರವು ನೋಡಿಕೊಳ್ಳಬೇಕು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆ ಕಾಯ್ದುಕೊಂಡು ಬರಲು ಭಾರತವು ಎಲ್ಲ ರಂಗದಲ್ಲಿ ಸಹಾಯ ಸಹಕಾರವನ್ನು ನೀಡುತ್ತದೆ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಕರಾರುಗಳಿಗೆ ಗೌರವ ಬರುವಂತೆ ಮತ್ತು ಕಲಹ ಉಂಟಾದಾಗ ಅವುಗಳನ್ನು ಶಾಂತಿಯುತವಾಗಿ ಪರಸ್ಪರ ಹೊಂದಾಣಿಕೆಯ ಮೂಲಕ ಬಗೆಹರಿಸಿಕೊಳ್ಳುವುದರಲ್ಲಿ ಭಾರತ ಸಹಾಯವನ್ನು ಸಲ್ಲಿಸುವುದು. ಭಾರತ ಸಂವಿಧಾನ 16 ವಿಧಿಗಳು ತತ್ವಗಳನ್ನು ಹೇಳುತ್ತದೆ. ಸಂವಿಧಾನದ 40ನೇ ವಿಧಿಯು ಪ್ರಕಾರ ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಸ್ವಯಂ ಆಡಳಿತಗಳಂತೆ ಸಂಘಟಿಸಬೇಕು. ಸಂವಿಧಾನದ 41ನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬರಿಗೆ ಶಿಕ್ಷಣ ನೀಡುವುದು ಮತ್ತು ವಯಸ್ಸಾದವರಿಗೆ, ರೋಗಿಗಳಿಗೆ ಸಾರ್ವಜನಿಕ ಕಾರ್ಯಗಳಲ್ಲಿ ಸಹಾಯ ಮಾಡುವುದು. ಸಂವಿಧಾನದ 44ನೇ ವಿಧಿಯ ಪ್ರಕಾರ ಇಡೀ ದೇಶಾದ್ಯಂತ ಒಂದೇ ರೀತಿಯ ಕಾನೂನನ್ನು ಜಾರಿಗೆ ತರಬೇಕು. ಸಂವಿಧಾನದ 46ನೇ ವಿಧಿಯ ಪ್ರಕಾರ ಎಸ್ಸಿ ಮತ್ತು ಎಸ್ಟಿ ಯವರ ಮತ್ತು ದುರ್ಬಲ ವರ್ಗಗಳಿಗೆ ಜನರಿಗೆ ಶೈಕ್ಷಣಿಕ ಹಾಗೂ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ಬರುವುದು. ಸಂವಿಧಾನದ 47ನೇ ವಿಧಿಯ ಪ್ರಕಾರ ಸಾರ್ವಜನಿಕ ಆರೋಗ್ಯ ಕಾಪಾಡುವುದು, ಆರೋಗ್ಯಕ್ಕೆ ಹಾನಿಕರವಾದ ಮದ್ಯಪಾನ, ಡ್ರಗ್ಸ್ ರಾಜ್ಯ ನಿಷೇಧಿಸಬೇಕು. ಸಂವಿಧಾನದ 48ನೇ ವಿಧಿಯ ಪ್ರಕಾರ ವೈಜ್ಞಾನಿಕ ಪದ್ಧತಿ ಅನುಸರಿಸಿ ಕೃಷಿ ಸಂಘಟನೆ ಮಾಡುವುದು ಹಾಗೂ ಕೃಷಿ ಪಶುಸಂಗೋಪನೆ ಮಾಡುವುದು ಮತ್ತು ಉತ್ತಮ ತಳಿಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಕಾಪಾಡಿಕೊಂಡು ಬರುವುದು, ಗೋಹತ್ಯೆ ನಿಷೇಧಿಸುವುದು. ಸಂವಿಧಾನದ 48ನೇ ವಿಧಿ ಎ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಗೆ ಹಾಗೂ ನಿಸರ್ಗವನ್ನು ಕಾಪಾಡಿಕೊಂಡು ಬರುವುದು ಮತ್ತು ನಮ್ಮ ಸುತ್ತಲಿನ ವಾತಾವರಣವನ್ನು ಇಟ್ಟುಕೊಳ್ಳುವುದು. ಸಂವಿಧಾನದ 49ನೇ ವಿಧಿ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿದ ಐತಿಹಾಸಿಕ ಸ್ಮಾರಕಗಳನ್ನು ಕಾಪಾಡಿಕೊಂಡು ಬರುವುದು. ಸಂವಿಧಾನದ 50ನೇ ವಿಧಿಯ ಪ್ರಕಾರ ಸರ್ಕಾರದ ಅಂಗಗಳಾದ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು. ಅಂದಾಗ ಮಾತ್ರ ನ್ಯಾಯಾಂಗ ಒಳ್ಳೆಯ ನ್ಯಾಯವನ್ನು ಕೊಡಲು ಸಾಧ್ಯ.